ಏನ್ ಹ್ಯಾ? ನಾನ್ರಿ ರಾಮರಾಜ್ MP. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮ್ ಸೆಕ್ರೆಟರಿ ಹಣನ ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರ ರಿಪೋರ್ಟ್ ಬಂದಾಯ್ತಾ? ಅದು ಡಾಕ್ಟರ್ ಮಹೇಶ್ವರ್ ಇರ್ಲಿಲ್ಲ ಸರ್. ಏನ ಡಾಕ್ಟರ್ ಅಬ್ಸ್ಟ್ಯಾಂಡಿಂಗ್? ಅದಕ್ಕೆ ನಾನೇನ್ರಿ ಮಾಡ್ಲಿ? ಏನ್ ಊರಿಗೆಲ್ಲ ಒಬ್ಳೆ ನಾ ಡಾಕ್ಟ್ರು? ಪಾಣಿ ಡಾಕ್ಟರ್ ನಾನೆಲ್ಲ. ಅವನ್ನ ಅಪಾಯಿಂಟ್ ಮಾಡಿ. ಆಯ್ತು ಸರ್, ಮಾಡ್ತೀನಿ. ಇದು ಅರ್ಜೆಂಟು. ನಮ್ ಪಾರ್ಟಿ ಜನ ವಿಷಯ ತಿಳ್ಕೊಳ್ಳೋಕೋಸ್ಕರ ಕಾಯ್ತಾ ಇದ್ದಾರೆ. ಡಾಕ್ಟ್ರೇ, ರಿಪೋರ್ಟು ಇನ್ನು 5 ನಿಮಿಷಕ್ಕೆ ಇಲ್ಲಿಗೆ ಬರುತ್ತೆ. ನಿನ್ನಂಥ ಅಯೋಗ್ಯರನ್ನು ನೋಡಿದ್ರೆ ನಮ್ಮ ದೇಶದ ಭವಿಷ್ಯ ಏನು ಅಂತ ಸ್ಪಷ್ಟವಾಗುತ್ತೆ. ಸತ್ಯವಾಗ್ಲೂ ಹೇಳ್ತೀನಿ, ಕೃಷ್ಣ ಗೀತೋಪದೇಶ ಮಾಡಿದ ಈ ಪುಣ್ಯ ಭೂಮಿಲಿ ನಿಮ್ಮಂಥ ಕಿರಾತಕರು ಹುಟ್ಟಾರೆ ಅಂತ ಗೊತ್ತಿದ್ರೆ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟನೇ ನಡೆಸ್ತಿರ್ಲಿಲ್ಲ. ಅವ್ರಿಗೆ ಅಧಿಕಾರದ ಇರ್ಲಿಲ್ವೇ? ಗಾಂಧಿ, ನೆಹರು, ಸುಭಾಷ್, ಪಟೇಲ್, ತಿಲಕ್ ಇಂಥ ಮಹನೀಯರೆಲ್ಲ ತಮ್ಮ ಬಾಳುನೇ ಮುಡುಪಾಗಿಟ್ಟು ತಮ್ಮ ಸರ್ವಸ್ವಾನ ದೇಶಕ್ಕೋಸ್ಕರ ತ್ಯಾಗ ಮಾಡಿ ನಮ್ಮ ಜನನ ದಾಸ್ಯದಿಂದ ವಿಮೋಚನೆ ಮಾಡಿದ್ರೆ ನಿಮ್ಮಂಥ ಚಂಡಾಲರು ಸ್ವಂತ ಸುಖಕ್ಕೋಸ್ಕರ ಆ ಜನರ ರಕ್ತ ಏರಪ್ ನೋಡ್ತಾ ಇದ್ದೀರಾ. ಉಗಿಯೋದು ಅಂದ್ರೆ ಇದು. ಅಣ್ಣ, ಯಾರಣ್ಣ ಅವರು ನಿನ್ನ ಮುಂದೆ ಇಷ್ಟು ದೊಡ್ಡದಾಗಿ ಭಾಷಣ ಮಾಡ್ತಿರೋರು? ಇವಳ ಭೀಮ, ನಿನಗೆ ಯಾರು ಗೊತ್ತಾ ಇವಳು? ಗೊತ್ತಿಲ್ಲದೆ ಏನು? ಇವಳೆ ಹಳ್ಳಿಲಿ ನನ್ನ ಅವಮಾನ ಮಾಡುದು, ಮಗನ್ನ ಛೂ ಬಿಟ್ಟು ನನ್ನ ಹೊಡೆಸಿದ್ಲು. ನಮ್ಮಿಬ್ಬರ ವಿಷಯ ಪೇಪರ್ನಲ್ಲಿ ದೊಡ್ಡದಾಗಿ ಬರೋಕೆ ಇವಳೇ ಕಾರಣ. ದೇವ್ರೆ, ಈ ನಾಡನ್ನ ನೀನೇ ಕಾಪಾಡ್ಬೇಕು. ನಮ್ ಜನತೆನ, ಪ್ರಜಾಪ್ರಭುತ್ವನ ನೀನೇ ಉಳಿಸ್ಬೇಕು. ಅಯ್ಯೋ ಮುದುಕಿ, ಪ್ರಜಾಪ್ರಭುತ್ವನ ಯಾರು ಉಳಿಸ್ಬೇಕಾದ್ದಿಲ್ಲ. ಅದು ನಿಮ್ಮಂತವ್ರನ್ನ ಉಳಿಸೋದಕ್ಕೋಸ್ಕರವೇ ಇರುವುದು. ರಾಜಕೀಯ ಅನ್ನೋದು ನೀನು ಕೊಡುವ ಔಷಧಿನೂ ಅಲ್ಲ, ನಾನು ಡಾಕ್ಟ್ರು ಅಲ್ಲ. ಪಾಲಿಟಿಕ್ಸ್ ಇದು ನೈ, ಅದು ಎರಡೂ ಕಡೆ ಹರಿತವಾದ ಚಾಕು ಇದ್ದಾಗೆ. ಅದರಿಂದ ಕೊಲ್ಲಲೂಬಹುದು, ಉಳಿಸಲೂಬಹುದು. ಅದು ಹೇಗೆ ಅಂತ ನೀನು ತಿಳ್ಕೋಬೇಕಾ? ವೆರಿ ಸಿಂಪಲ್. ಈಗ ನಾನು ನನ್ನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಿನ್ನನ್ನ ಕೊಲ್ತೀನಿ. ಐ ಮೀನ್, ನಿನ್ನನ್ನ ನಾನು ಕೊಲೆ ಮಾಡಿಸ್ತೀನಿ. ಅರೆ, ಇವಳಿಗೆ ಸಾವು ಅಂದ್ರೆ ಹೆದರಿಕೆನೇ ಇಲ್ಲ. ಸಾವ್ಗೆ ಹೆದ್ರೋ ಹಾಗಿದ್ದಿದ್ರೆ ನಾನ್ ಬರ್ತಿದ್ದಾಗೆ ನೀನ್ ಕೇಳಿದ್ದನ್ನ ಬರ್ಕೊಡ್ತಿದ್ದೆ. ರಾಮರಾಜ್, ದುರ್ಯೋಧನ ಅಂತವನು ಪಾಪದ ಕೊಡ ತುಂಬೋ ತನಕ ಚೆನ್ನಾಗಿದ್ದ, ಆಮೇಲೆನೆ ಸತ್ತಿದ್ದು. ನನ್ನಂತವರು 10 ಜನರು ಸತ್ತಾಗಲೇ ನಿನ್ನ ಪಾಪದ ರಾಶಿ ಪೂರ್ತಿ ಆಗೋದು. ನನ್ನ ಮಗನಂತವರು 10 ಜನರು ತಲೆ ಎತ್ತಾರೆ, ನಿಮ್ಮಂಥ ತಿಮಿಂಗಲಗಳನ್ನು ತಿವಿದು ಸಾಯಿಸ್ತಾರೆ. ನನ್ನ ಬಾಯಿ ಮುಚ್ಚಿಸಿದ ತಕ್ಷಣ ಎಲ್ಲ ಮುಗೀತು ಅಂದ್ಕೋಬೇಡ. ಇವತ್ತಲ್ಲ ನಾಳೆ ಜನ ಎಚ್ಚೆತ್ಕೋತಾರೆ. ರಾಜಕೀಯದ ಇತಿಹಾಸದಿಂದ ನಿಮ್ಮಂತ ದ್ರೋಹಿಗಳ ಹೆಸರನ್ನ ತೊಡೆದು ಹಾಕ್ತಾರೆ. ಆದರೆ ನನ್ನ ನೋವು ಒಂದೇ, ನಿಮ್ಮಂತ 4 ಜನರ ಚಂಡಾಲರಿಂದ ಪವಿತ್ರವಾದ ರಾಜಕೀಯಕ್ಕೆ ಕೆಟ್ಟ ಹೆಸರು ಬಂತಲ್ಲ ಅಂತ. ಈಗ ನನಗೆ ಟೈಮ್ ಇಲ್ಲ. ನಾನು ಜನರಲ್ ಸೆಕ್ರೆಟರಿ ಅಂತ್ಯ ಸಂಸ್ಕಾರಕ್ಕೆ ಬೇರೆ ಹೋಗ್ಬೇಕು. ಭೀಮರಾಜು, ಅದೇ ಶುಭ ಮುಹೂರ್ತದಲ್ಲಿ ಇವಳ ಅಂತಿಮ ಯಾತ್ರೆಗೆ ಸಿದ್ಧ ಮಾಡಿ. ಭೀಮ, ನಾನ್ ಬರ್ಲ? ಮೇಡಮ್, ಗಾಡ್ ಬ್ಲೆಸ್ ಯು. ದೇಶ ಅನ್ನೋದು ಮನುಷ್ಯನ ಮೃಗ ಮಾಡ್ಬಿಡುತ್ತೆ. ಏನೇ ಆದ್ರೂ ಎದುರು ಪಕ್ಷದವರು ಇಂಥ ಅನ್ಯಾಯ ಮಾಡಬಾರ್ದಾಗಿತ್ತು. ಶಾಂತಿ, ಶಾಂತಿ, ಶಾಂತಿ. ನಮ್ಮ ಶೇಷು ಪಕ್ಷದ ಕಾರ್ಯದರ್ಶಿಯಾಗಿ ಇಡೀ ದೇಶ ಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ರು. ಇವರ ಸಾವು ನಮ್ಮ ಪಕ್ಷಕ್ಕೆ, ಜೊತೆಗೆ ಇಡೀ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ. ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನಾನು ನಿಮ್ಮೆಲ್ಲರ ಪರವಾಗಿ ಸರ್ವ ದೇವರುಗಳಲ್ಲೂ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ. ನಮ್ಮ ಶೇಷು ಆತ್ಮ ಅಮರವಾಗಲಿ. ಸರ್, ನಿನ್ನೆ ಸಂಜೆಯಿಂದ ನಮ್ಮ ತಾಯಿ ಕಣ್ಮರೆ ಆಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ಇನ್ನೂ ಗೊತ್ತಾಗ್ಲಿಲ್ಲ. ನನ್ಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ ಸರ್. ಸರ್, ನಿಮಗೆ ಚೆನ್ನಾಗಿ ಗೊತ್ತು ನಮ್ಮ ತಾಯಿ ಸಮಾಜದಲ್ಲಿ ಎಂತ ಹೆಸರಾದಂತ ಡಾಕ್ಟರ್ ಅಂತ. ಅಂತವ್ರು ಕಣ್ಮರೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟು 1.5 ದಿವಸ ಆದ್ರೂ ಇನ್ನೂ ಟ್ರೇಸ್ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಐ ಆಮ್ ವೆರಿ ಸಾರಿ ಅಬೌಟ್ ಯುವರ್ ಡಿಪಾರ್ಟ್ಮೆಂಟ್. ಮಿಸ್ಟರ್ ಭರತ್, ನೀವು ಆವೇಶದಿಂದ ಮಾತಾಡ್ತಾ ಇದ್ದೀರಾ. ವಿ ಆರ್ ಅಟ್ ಇಟ್. ವಿ ಹಾವ್ ಆಲ್ರೆಡಿ ಸೆಂಟ್ ವೈರ್ಲೆಸ್ ಮೆಸೇಜ್ ಟು ಆಲ್ ದ ಸ್ಟೇಷನ್ಸ್ ಯು ನೋ. Yes, speaking.
ಕಾರ್ ನಂಬರು? ಮಿಸ್ಟರ್ ಭರತ್, MYB 4050 ಕಾರು ನಿಮ್ದೇನಾ? ಹೌದು, ಯಾಕೆ? ಮಡ್ರಾಸ್ ರೋಡಲ್ಲಿ ಕಾರ್ ಆಕ್ಸಿಡೆಂಟ್ ಆಗಿದೆ. ಸರ್, ನಮ್ಮ ತಾಯಿಗೇನಾದ್ರು? ಆ ವಿಷಯ ಗೊತ್ತಾಗ್ಲಿಲ್ಲ. ಅಮ್ಮ 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 ಭರತ್, ನಿಮ್ಮ ತಾಯಿದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಂದಿದೆ ನೋಡಿ. ಸುಳ್ಳು. ನನ್ನ ಅಮಲ ಆಶಾ, ನಮ್ಮ ತಾಯಿ ಇರೋವರೆಗೂ ಆರೋಗ್ಯವಾಗಿ ಇತ್ತು. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಕೆ ಸಾಧ್ಯನೇ ಇಲ್ಲ. ಹೌದು ಭರತ್, ಪಾರ್ಟಿ ಜನರಲ್ ಸೆಕ್ರೆಟರಿ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೇನೆ ನಿಮ್ಮ ತಾಯಿ ಕಾಣೆ ಆಗಿದ್ದು. ಆಮೇಲೆ ಕಾರ್ ಆಕ್ಸಿಡೆಂಟ್. ಈ ರಿಪೋರ್ಟ್ ನಲ್ಲಿ ಬರೆದಿರೋದು ಕಾರ್ ಡ್ರೈವ್ ಮಾಡುವಾಗ ಸಿವಿಯರ್ ಹಾರ್ಟ್ ಅಟ್ಯಾಕ್ ಬಂದು ಆಕ್ಸಿಡೆಂಟ್ ಆಯ್ತು ಅಂತ. ಆಶಾ, ನನ್ನ ತಾಯಿ ಸಾವಿನ ಹಿಂದೆ ಯಾವುದೋ ಒಂದು ಮರ್ಮ ಇದೆ. ಮರ್ಮ ಅಲ್ಲ ಭರತ್, ರಾಜಕೀಯ. ರಾಜಕೀಯ? ಕಮಾನ್ ಆಶಾ. ನಮ್ಮ ತಾಯಿ ಸತ್ತಿದ ಆಕ್ಸಿಡೆಂಟ್ ಇಂದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿದ್ರೆ ಸಿವಿಯರ್ ಹಾರ್ಟ್ ಅಟ್ಯಾಕ್ ಅಂತ ಇದೆ. ನಾವು ಇದನ್ನ ನಂಬಲ್ಲ. ಖಂಡಿತ ಇದ್ರಲ್ಲಿರೋ ಮೋಸ ಇದೆ. ಭರತ್, ಈಗೆಲ್ಲ ಅನುಮಾನ ಪಡಬಾರ್ದು. ಇದನ್ನ ಪ್ರಿಪೇರ್ ಮಾಡಿದವರು ಡಾಕ್ಟ್ರು. ನಿಮ್ ತಾಯಿ ಜೊತೆ ಕೆಲಸ ಮಾಡ್ತಿದ್ರು. ನಿಮ್ಗೆ ಔಷಧಿ ಕೊಡೋದು ಮಾತ್ರ ಗೊತ್ತು, ರಾಜಕೀಯ ಗೊತ್ತಿಲ್ಲ ಅನ್ಕೊಂಡಿದ್ದೆ. ಅಂದ್ರೆ ಜನರಲ್ ಸೆಕ್ರೆಟರಿ ಶೇಷು ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದವ್ರು ಯಾರು? ಡಾಕ್ಟರ್ ಪಾಣಿ. ನಮ್ ತಾಯಿ ಬಾಡಿನ ಎಕ್ಸಾಮಿನ್ ಮಾಡಿದವ್ರು ಯಾರು? ಅವರೇ ಡಾಕ್ಟರ್ ಪಾಣಿ. ಅದಕ್ಕೆ 2 ರಿಪೋರ್ಟ್ ಅಲ್ಲೂ ಎಡವಟ್ಟಾಗಿದೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ನಿಮ್ಮಂತವ್ರು ಇಂಥ ಸೀಟಲ್ಲಿ ಕೂತ್ಕೊಂಡು ರಾಜಕೀಯಕ್ಕೆ ಆಸ್ಪದ ಕೊಡ್ತಾ ಇದ್ದೀರಾ ಅಂದ್ರೆ ಯು ಆರ್ ಅನ್ ಹಿಪೋಕ್ರಾಟ್. ಐ ಆಮ್ ಸಾರಿ ಟು ಸೇ ಇಟ್. ಇಂಥವ್ರಿಗೆಲ್ಲ ಯಾಕೆ ಸಾರಿ ಹೇಳ್ತೀರಾ? ಕಮಾನ್. ಹಲೋ ಸರಳ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ ಡ್ಯಾಡಿ. ಡ್ಯಾಡಿ ಯಾವಾಗ ಬರ್ತೀರಾ? ನಾನು ಬರೋರ ಬರ್ತೀನಮ್ಮ. ಸುಮ್ಮನೆ ಫೋನ್ ಮಾಡಿದೆ ಅಷ್ಟೇ. ಆಮೇಲೆ ಚೆನ್ನಾಗಿದೆ ತಾನೇ? ವೆರಿ ಗುಡ್. ನೀವ್ ಹೇಗಿದ್ದೀರಾ? ನೋಡು, ನನ್ನ ಬಗ್ಗೆ ನೀನೇನು ಯೋಚನೆ ಮಾಡಬೇಡಮ್ಮ. ನಿನ್ನ ಭವಿಷ್ಯನೇ ನನ್ನ ಮುಖ್ಯ. ನೋಡು, ಕಾಲ ಕೆಟ್ಟದ್ದು, ಬಹಳ ಹುಷಾರಾಗಿರ್ಬೇಕು. ಆಮೇಲೆ ಚೆನ್ನಾಗಿ ಓದ್ಕೊಂತ ಇದೆಯಾ ತಾನೇ? ವೆರಿ ಗುಡ್. ನಾನು ಫೋನ್ ಇಡ್ಲಮ್ಮ? ಗುಡ್ ನೈಟ್ ಡ್ಯಾಡ್. ಗುಡ್ ನೈಟ್. ಹೌದು, ನಾನೇ ಭರತ್, ಡಾಕ್ಟರ್ ಮಹೇಶ್ವರಿ ಅವ್ರ ಮಗ. ಡಾಕ್ಟರ್, ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಸತ್ಯ ಹೇಳ್ಬೇಕು. ಏನು? ನಮ್ ತಾಯಿ ಸಾವು ಕಾರಣ ಏನು? ನಾನು ಆಗ್ಲಿ ರಿಪೋರ್ಟ್ ಬರ್ಕೊಟ್ಟಿದ್ದೀನಲ್ಲ, ಅದು ಬೋಗಸ್ ರಿಪೋರ್ಟು. ನೋ, ನಾನು ಯಾಕೆ ಬೋಗಸ್ ರಿಪೋರ್ಟ್ ಕೊಟ್ಟೆ? ಐ ಆಮ್ ಅ ಡಾಕ್ಟರ್. ಇರ್ಬೋದು, ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಭಯಪಟ್ಟು ನೀವು ಬೇಕಾದ ರಿಪೋರ್ಟ್ ಬರ್ದಿರ್ಬೋದು. ಯು ಆರ್ ಇನ್ಸಲ್ಟಿಂಗ್ ಮೀ. ಡಾಕ್ಟರ್, ಈಗ ತಾನೇ ಫೋನಲ್ಲಿ ಮಗಳ ಹತ್ರ ಏನಂತ ಹೇಳ್ತಿದ್ರಿ? ಕಾಲ ಕೆಟ್ಟದು, ಹುಷಾರಾಗಿರು, ನಿನ್ ಸುಖಕ್ಕೋಸ್ಕರ ನನಗೆ ಎಷ್ಟೇ ಕಷ್ಟ ಬಂದ್ರು ಸಹಿಸ್ಕೋತೀನಿ ಅಂತ ಹೇಳ್ತಿದ್ರಲ್ಲ, ಇದಕ್ಕೆ ಕಾರಣ ಏನು? ಟೆಲ್ ಮಿ ಡಾಕ್ಟರ್. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ಡಾಕ್ಟರ್, ನಿಮ್ ಮುಖ ನೋಡಿದ್ರೆ ಹೇಳ್ತಾ ಇದೆ ನೀವು ಅಪರಾಧಿ ಅಂತ. ಪಾರ್ಟಿ ಸೆಕ್ರೆಟರಿ ಶೇಷು ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದ್ರಿ, ಆಮೇಲೆ ನಮ್ಮ ತಾಯಿ ಡೆಡ್ ಬಾಡಿನ ಪರೀಕ್ಷೆ ಮಾಡಿದ್ರಿ. ಆದ್ರೆ 2 ರಿಪೋರ್ಟ್ ಸರಿಯಾಗಿಲ್ಲ. ಅಲ್ಲೇನ್ ನಡೀತು ಅಂತ ಈಗ ನಿಜ ಹೇಳ್ದಿದ್ರೆ ನಿಮ್ಮನ್ನ ಕೊಲೆ ಮಾಡೋದಕ್ಕೆ ನಾ ಹಿಂಜರಿಯೋದಿಲ್ಲ. ಡಾಕ್ಟರ್, ನಿಜ ಹೇಳಿ, ಅಲ್ಲೇನಾಯ್ತು ಅಂತ ಹೇಳ್ಬಿಡಿ. ಕಮಾನ್ ಯು ಡ್ಯಾಮ್ ಇಟ್. ಕೊಂದು ಬಿಡಪ್ಪ, ನನ್ನನ್ನು ಕೊಂದಾಕ್ಬಿಡು. ನಾನಿದು ಬದುಕಿರಬಾರ್ದು. ನನ್ನ ವೃತ್ತಿಗೆ ನಾನು ದ್ರೋಹ ಬಗ್ದಿದ್ದೀನಪ್ಪ. ಅವ್ರಿಗೆ ಭಯಪಟ್ಟು ಅವ್ರು ಹೇಳಿದಂಗೆ ನಾನು ರಿಪೋರ್ಟ್ ಬರ್ಕೊಟ್ಟಿದ್ದೀನಿ. ಶೇಷು ಸತ್ತಿದ್ದು ವಿಷದಿಂದ. ಆದ್ರೆ ನಿಮ್ಮ ತಾಯಿಯವರು ಅವನು ಏಟ್ತಿನ ಸತ್ತ ಅಂತ ರಿಪೋರ್ಟ್ ಬರ್ಕೊಡೋದಕ್ಕೆ ಒಪ್ಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಅವ್ರು ಅವತ್ತೇ ಕಾಣದೆ ಹೋದ್ರು. ಮತ್ತೆ ನಿಮ್ಮ ತಾಯಿ ನಾನು ನೋಡಿದ್ದು ಅವರು ಸತ್ತ ಮೇಲೆ. ಅವರು ಸತ್ತಿದ್ದು ಹಾರ್ಟ್ ಅಟ್ಯಾಕ್ ಆಗಲ್ಲ, ಕೊಲೆ ಆಗ್ತಿದ್ದಾರೆ. ಆದರೆ ಅವರು ನನ್ನನ್ನ ಎದುರಿಸಿ
ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ ಅಂತ ನನ್ನ ಕೈಲಿ ರಿಪೋರ್ಟ್ ಬರ್ತದ್ರಪ್ಪ. For more updates, like, comment, subscribe to our channel.